ದೇವೇಗೌಡರ ಮೊಮ್ಮಕ್ಕಳು ಇರೋದು 3 ಜನ. ಸೂರಜ್, ಪ್ರಜ್ವಲ್, ನಿಖಿಲ್ ವಂಶವನ್ನ ಬೆಳಗಬೇಕಾಗಿದ್ದಂತಹ ಕುಟುಂಬದ ಕುಡಿಗಳು. ಆದ್ರೀಗ ಈ ಮೂವರಲ್ಲಿ ರೇವಣ್ಣರ 2 ಮಕ್ಕಳು ಜೈಲು ಕಂಬಿಯನ್ನ ಎಣಿಸ್ತಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ. ಇನ್ನು ಉಳಿದಿರೋದು ನಿಖಿಲ್, ಎಚ್ ಡಿ ಕುಮಾರಸ್ವಾಮಿಯವರ ಸುಪುತ್ರ. ಆದ್ರೀಗ ನಿಖಿಲ್ ಕುಮಾರಸ್ವಾಮಿಯನ್ನು ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆಯಂತೆ. ಸುಳ್ಳು ಕೇಸ್ ಹಾಕಿ ಲಾಕ್ ಮಾಡಿಸೋಕೆ ಮಸರತ್ತನ್ನ ಮಾಡಿದ್ಯಂತೆ. ಹೀಗಂತ ದಳಪತಿ ಡಂಗೂರ ಸಾರಿದ್ದಾರೆ. ಕುಮಾರಸ್ವಾಮಿ ಮಗನ ಅಲ್ಲಿ ಅವನೊಬ್ಬ ಉಳ್ಕೊಂಡವನ ಅವ್ರ ಫ್ಯಾಮಿಲಿ ಹುಡುಗ, ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾವ್ರೆ ಅವರ ಡಿಸಿ. ಯಾವ್ದೋ ಕ್ಲಾಸ್ ಹೊಡೆದ್ಬಿಟ್ರಂತಲ್ಲಿ ನೂಕ್ನಲ್ಲಿ. ಅವ್ರ ಬಿಟ್ ಇವ್ರ ಬಿಟ್ ಮತ್ಯಾರು? ನಿಖಿಲ್ ಕುಮಾರಸ್ವಾಮಿನ. ದೇವೇಗೌಡರ ಕುಟುಂಬದಲ್ಲಿ ಸದ್ಯ ಯಾವುದೇ ಕಪ್ಪು ಕಲೆ ಅಂಟದವರು ನಿಖಿಲ್. ಇದೀಗ ಅವರನ್ನು ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ? ರೇವಣ್ಣನ ಮಕ್ಕಳನ್ನ ಕತ್ತಲೆ ಕೋಣೆಗೆ ತಳ್ಳಿದ ಮೇಲೆ ಕುಮಾರಸ್ವಾಮಿ ಸುಪುತ್ರನ ಮೇಲೂ ಶತ್ರುಗಳು ದೃಷ್ಟಿ ನೆಟ್ಟಿದ್ದಾರಾ? ಹೀಗೊಂದು ಅನುಮಾನ ಹುಟ್ಟಿಸಿದೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಆಡಿರೋ ಮಾತುಗಳು. ನಿಖಿಲ್ ಕುಮಾರಸ್ವಾಮಿನ ಟಾರ್ಗೆಟ್ ಮಾಡ್ತಿದ್ಯಾ ಕಾಂಗ್ರೆಸ್? ಪ್ರಜ್ವಲ್, ಸೂರಜ್ ರಂತೆ ನಿಖಿಲ್ ಮೇಲೆ ನಡೀತಿದ್ಯಾ ಸಂಚು? ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಸದ್ಯ ಏನಾಗಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಕಳಂಕದ ಕೌದಿ ಹೊತ್ತು ಕತ್ತಲೆ ಕೋಣೆ ಸೇರಿರೋದು ಗೊತ್ತೇ ಇದೆ. ಆದ್ರೆ ಇದ್ದ ಮೂವರಲ್ಲಿ ಉಳಿದಿದ್ಯಾರು ಅಂತ ಕಾಂಗ್ರೆಸ್ ಕೌಂಟ್ ಮಾಡ್ತಿದ್ಯಂತೆ. ನಿಖಿಲ್ ಕುಮಾರಸ್ವಾಮಿನ ಹೇಗಾದ್ರೂ ಲಾಕ್ ಮಾಡ್ಲೇಬೇಕಲ್ಲ ಅಂತ ಸಂಚು ಮಾಡ್ತಿದ್ಯಂತೆ. ಹೀಗಂತ ಖುದ್ದು ಎಚ್ ಡಿ ಕುಮಾರಸ್ವಾಮಿಯೇ ಬಾಂಬ್ ಅಲ್ಲ, ಆಟಮ್ ಬಾಂಬ್ ಸಿಡಿಸಿದ್ದಾರೆ. ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೂ ಒಬ್ಬನ ಉಳಿಸಿದೀವಿ, ಅವನ ಮೇಲೆ ಏವನ್ ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ ಡಿ ಜಿ ಆಫೀಸಿಂದ ನಡೀತಿದೆ ರಾತ್ರಿ 11 ಗಂಟೆವರೆಗೆ. ಮೊನ್ನೆಯಷ್ಟೇ ರಾಮನಗರದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮುಂದೂಡಿಕೆ ವಿಚಾರಕ್ಕೆ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ನಡೆಸಿತ್ತು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಂದಾಯ ಭವನದ ಬಳಿ ಭಾರೀ ಹೈಡ್ರಾಮವೇ ನಡೆದಿತ್ತು. ಈ ವೇಳೆ ಕಂದಾಯ ಭವನದ ಮುಂದಿನ ಗ್ಲಾಸ್ ಪುಡಿ ಪುಡಿಯಾಗಿತ್ತು. ಇದೀಗ ಇದೇ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ A1 ಮಾಡಲು ಯತ್ನ ನಡೆದಿದೆಯಂತೆ. ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ಅವನನ್ನು ಮುಗಿಸೋಕೆ ಮಂತ್ರಿಯೊಬ್ಬರು ಸಂಚು ಮಾಡಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಯಾವುದು VSSN ಸೊಸೈಟಿ ಚುನಾವಣೆ 2 ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ ಸರ್ಕಾರಕ್ಕೆ. ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ VSSN ಸೊಸೈಟಿದು 2 ಬಾರಿ ಮುಂದಕ್ಕೆ ಹಾಕಿಸ್ತೀರಿ. ಅದರ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದಬಳಕೆ ಮಾಡ್ತೀರಿ? ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೂ ಒಬ್ಬನ ಉಳಿಸಿದ್ದೀವಿ, ಅವನ ಮೇಲೆ ಏವನ್ ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ ಡಿ ಜಿ ಆಫೀಸಿಂದ ನಡೀತಿದೆ ರಾತ್ರಿ 11 ಗಂಟೆವರೆಗೆ. ಅದು ಯಾವುದೋ ಗ್ಲಾಸ್ ಹೊಡೆದ್ಬಿಟ್ರಂತಲ್ಲಿ ನೂಕ್ನಲ್ಲಿ. ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾನೆ ಕುಮಾರಸ್ವಾಮಿ ಮಗನ ಅಲ್ಲಿ ಅವನೊಬ್ಬ ಉಳ್ಕೊಂಡವನ ಅವ್ರ ಫ್ಯಾಮಿಲಿ ಹುಡುಗ, ಅವನ ಮೇಲೆ ಒಂದು ಏವನ್ ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ರಾತ್ರಿ 11 ಗಂಟೆವರೆಗೆ ಡಿ ಜಿ ಅವರೇ ಯಾವನ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ? ಸರ್ಕಾರಕ್ಕೆ ಕಾನ್ಸ್ಟೇಬಲ್ ಥರ ಕೆಲಸ ಮಾಡ್ತಿದ್ದಾರೆ ಡಿಜಿ. SIT ತನಿಖೆಗಳ ಬಗ್ಗೆಯೂ ಕುಮಾರಸ್ವಾಮಿ ನಿಗಿನಿಗಿ. ಮಂತ್ರಿಯೊಬ್ಬರು ರಾತ್ರಿ 11 ಗಂಟೆಯಲ್ಲಿ ತಮ್ಮ ಮಗನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ನಿಗಿನಿಗಿ ಕೆಂಡವಾಗಿದ್ದ ಕುಮಾರಸ್ವಾಮಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರ ವಿರುದ್ಧವೂ ಗುಡುಗಿದ್ದಾರೆ. ಡಿಜಿ ಆದವರು ಕಾನ್ಸ್ಟೇಬಲ್ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. SIT ತನಿಖೆಗಳ ಬಗ್ಗೆಯೂ ಅಪಸ್ವರ ಹಾಡಿದ್ದಾರೆ. ಡಿ ಜಿ ಯಾರಿದಾರಲ್ಲಿ? ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾವ್ರೆ ಅವರ ಡಿ ಜಿ. ಯಾರು ಬೇಕಾದರೂ ಈಗ ನೇರವಾಗಿ ಡಿ ಜಿ ಹತ್ರಕ್ಕೆ ಹೋಗ್ಬೋದು ಕಂಪ್ಲೇಂಟ್ ಕೊಡೋಕ್ಕೆ. ಅವ್ರು ಆಮೇಲೆ ಇಲ್ಲಿ ಅವ್ರ ಕಚೇರಿ ಕರೆಸ್ಕೊಂಡು ಇಲ್ಲಿ ಕಂಪ್ಲೇಂಟ್ ತೊಗೊಂಡು ಅವ್ರಗಳ ಹತ್ರ ಇವರು ಟೈಪ್ ಮಾಡಿ ಎಬ್ಬೆಟ್ಟು ಹೊತ್ತಿಸ್ಕೊಂಡು ಆಮೇಲೆ ಕಳಿಸ್ತಾರೆ ರಾಜ್ಯದ ಬೇರೆ ಬೇರೆ ಠಾಣೆಗಳಿಗೆ ಡಿ ಜಿ ಕಚೇರಿಯಿಂದ. ಇವತ್ತು ನೀವು ಟಚ್ ಮಾಡಲಿಲ್ಲ, SIT ತನಿಖೆ ಬೇರೆ ಬೇರೆ ಪ್ರಕರಣದಲ್ಲೂ SIT ತನಿಖೆ ಹೇಗೆ ನಡೀತಿದೆ ಗೊತ್ತು, ಅದೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಲ್ಲ.
ಒಬ್ಬನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವೇನಾದ್ರು ಮಾಡಿದ್ರ? ಪ್ರಜ್ವಲ್, ಸೂರಜ್ ತಾವು ಮಾಡಿರೋ ಘನಂದಾರಿ ಕೆಲಸಗಳಿಂದ ಸದ್ಯ ಕಂಬಿ ಎಣಿಸ್ತಿದ್ದಾರೆ. ಆದ್ರೆ ನಿಖಿಲ್ ಮಾಡಿರೋದು ರೈತರ ಪರ ಹೋರಾಟ. ಆದ್ರೂ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ದಳಪತಿ, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ದಗದಗ ಅನ್ನೋಕೆ ಕಾರಣವಾಗಿದೆ. ಈ ಮಧ್ಯೆ ನಿಖಿಲ್ ವಿರುದ್ಧದ ಸಂಚಿನ ಹಿಂದೆ ಚನ್ನಪಟ್ಟಣ ಕದನ ಕೌತುಕದ ಕರಾಮತ್ತೇನಾದ್ರೂ ಇದ್ಯಾ ಅನ್ನೋದು ರಾಜಕೀಯ ವಲಯದಲ್ಲಿ ನಡೀತಾ ಇರೋ ಚರ್ಚೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.